Jungle. ಪೂರ್ತಿ ಜಿಲ್ಲೆದು ಹೇಳೋದು. ಓಕೆ ಓಕೆ ಎಲ್ಲರಿಗೆ ನಮಸ್ಕಾರ. ಮುಂದಿನ ವಾರ ನಮ್ದು ಗಣಪತಿ ಹಬ್ಬ ಸ್ಟಾರ್ಟ್ ಆಗತ್ತೆ 27ರಿಂದ. ಆಲ್ಮೋಸ್ಟ್ ನಾವು 11 ದಿವಸ ಮೇಜರ್ ನಮ್ದು ಎಲ್ಲ ಪ್ರೊಸೆಷನ್ ವಿಸರ್ಜನೆ ಎಲ್ಲ ಇರತ್ತೆ. ಬಟ್ ಪೂರ್ತಿ ಮುಗಿ ತನಕ ನಮ್ಗೆ 21 ದಿವಸ ಆಗತ್ತೆ. ಈಗಾಗಲೇ ನಾವು ಮಾಹಿತಿ ಕಲೆಕ್ಟ್ ಮಾಡಿದೀವಿ ಎಲ್ಲ ಸಬ್ ಡಿವಿಷನ್ ಅಲ್ಲಿ, ಜಮಖಂಡಿ, ಹುನಗುಂದ್ ಮತ್ತೆ ಬಾಗಲಕೋಟೆಯಲ್ಲಿ ಎಲ್ಲ ಸೇರಿ 3117. ಈಗಾಗಲೇ ಮಾಹಿತಿ ಪ್ರಕಾರ 3117 ಗಣಪತಿ ನಮ್ಮಲ್ಲಿ ಈ ವರ್ಷ ಸ್ಥಾಪಿತ ಆಗತ್ತೆ. ನಾವು ಪೂರ್ತಿ ರೀತಿ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಪ್ರಿಪರೇಷನ್ ಅಲ್ಲಿ ಫಸ್ಟ್ ಎಲ್ಲ ಆರ್ಗನೈಸರ್ಸ್ ಜೊತೆ ನಾವು ಭೇಟಿ ಮಾಡ್ತೀವಿ. ಪ್ರತಿಯೊಂದು ಗಣಪತಿಗೆ ನಮ್ಮ ಕಡೆಯಿಂದ ಒಂದು ನೋಡಲ್ ಅಧಿಕಾರಿ ಅಥವಾ ಸಿಬ್ಬಂದಿ ಮಾಡಿದ್ದೀವಿ. ಅವರು ಮುಂದಿನ ವಾರ ಪ್ರತಿಯೊಂದು ಗಣಪತಿ ಪಾಂಡಾಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಬೇಸಿಕ್ ಸೇಫ್ಟಿ ಮೆಜರ್ಸ್ ಇದೆ ಅಥವಾ ಇಲ್ಲ, ಸೇಫ್ಟಿ, ಫೈರ್ ಸೇಫ್ಟಿ ಇರಲಿ, ಎಲೆಕ್ಟ್ರಿಕಲ್ ಸೇಫ್ಟಿ ಇರಲಿ, ಅವರಿಗೆ ಎಲ್ಲ ಪರ್ಮಿಷನ್ ಸಿಕ್ಕಿದೆ, ಏನಾದ್ರು ಸಮಸ್ಯೆ ಬರ್ತಾ ಇದೆ ಅಥವಾ ಇಲ್ಲ, ಅವ್ರ ಅನುಕೂಲ ಮಾಡಕ್ಕೆ ಅವ್ರದ್ದು ಪ್ಲಸ್ ನಮ್ಮ ಮಧ್ಯದಲ್ಲಿ ಕರೆಕ್ಟ್ ಆಗಿ ಕಾಪರೇಷನ್ ಇರಬೇಕು. ಆ ವಿಚಾರವಾಗಿ ನಾವು ಈ ತರ ಮಾಡಿದ್ದೀವಿ. ಅದು ನೆಕ್ಸ್ಟ್ ವಾರ ಈ ಎಕ್ಸರ್ಸೈಸ್ ಮಾಡ್ಲಾಗತ್ತೆ. ನೆಕ್ಸ್ಟ್ ಬೇರೆ ಇನ್ನೊಂದು ಸೆಕೆಂಡ್ ಇನಿಷಿಯೇಟಿವ್ ನಾವು ಏನ್ ಮಾಡಿದೀವಿ, ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ನಿನ್ನೆ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದೀವಿ. ಇವತ್ತು ಕೂಡ ಜಮಖಂಡಿಯಲ್ಲಿ ಎಲ್ಲ ಇಲಾಖೆ ಸೇರಿ ಒಂದು ಮೀಟಿಂಗ್ ಆಗ್ತಾ ಇದೆ. ಬೇರೆ ಸಬ್ ಡಿವಿಷನ್ ಅಲ್ಲಿ ಕೂಡ ಈ ತರ ಆಲ್ರೆಡಿ ಮೀಟಿಂಗ್ ಆಗಿದೆ ಅಥವಾ 1-2 ಡೇಸ್ ಅಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ. ಮೂರನೇ ಪಾಯಿಂಟ್, CCTV ಬಗ್ಗೆ ನಾವು ಸ್ವಲ್ಪ ಈ ಸರಿ ಜಾಸ್ತಿ ಇನ್ಸಿಸ್ಟ್ ಮಾಡ್ತಾ ಇದೀವಿ. ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರೊಸೆಷನ್ ರೂಟ್ ಇರ್ಲಿ, ಪಂಡಾಲ್ ಇರ್ಲಿ, ಅಲ್ಲಿ CCTV ಕ್ಯಾಮ್ರಾ ಹೋದ ವರ್ಷಕ್ಕಿಂತ ಈ ಸರಿ 20% ಜಾಸ್ತಿ CCTV ಕ್ಯಾಮ್ರಾ ಇರಬೇಕು. ಅದು ನಮ್ ಟಾರ್ಗೆಟ್ ಇದೆ. CCTV ಕ್ಯಾಮ್ರಾ ಕರೆಕ್ಟ್ ಆಗಿ ಇದ್ರೆ ನಮ್ಗೆ ಕೂಡ ಹೆಲ್ಪ್ ಆಗತ್ತೆ, ಪಬ್ಲಿಕ್ ಕೂಡ ಹೆಲ್ಪ್ ಆಗತ್ತೆ. 1%, 2% ಜನ ಬೇರೆ ಏನಾದ್ರು ಬಿಹೇವ್ ಮಾಡಿದ್ರೆ ಅವರು ಇಮಿಡಿಯೇಟ್ಲಿ ಕ್ಯಾಪ್ಚರ್ ಆಗತ್ತೆ, ಮತ್ತೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ಕೂಡ ಜರುಗಿಸಬಹುದು. ಡಿಜೆ ಬಗ್ಗೆ ನಂದು ಸ್ಪೆಸಿಫಿಕ್ ರೂಲ್ ಏನಿಲ್ಲ. ಸರ್ಕಾರ ಕಡೆಯಿಂದ ನಾನು ಮೀಡಿಯಾ ಅಲ್ಲಿನೇ ಮೊನ್ನೆ 3 ಡೇಸ್ ಮುಂಚೆ ನೋಡಿದೆ, ಡಿಸ್ಟ್ರಿಕ್ಟ್ ಮೀಡಿಯಾ ಅಲ್ಲಿ ಸರ್ಕಾರ ಕಡೆಯಿಂದ ಆದೇಶ ಮಾಡಲಾಗಿದೆ, ಡಿಜೆಗೆ ಅವಕಾಶ ಇಲ್ಲ. ಅದೇ ಸೌಂಡ್ ಸಿಸ್ಟಮ್ಗೆ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಿ. ಅವ್ರ ಗೈಡ್ಲೈನ್ಸ್ ಪ್ರಕಾರ ಏನಿಲ್ಲ, ನಾವು ಹೊಸ ಗೈಡ್ಲೈನ್ಸ್ ಏನು ಕೊಡ್ತಾ ಇಲ್ಲ. ಸರ್ಕಾರ ಕಡೆಯಿಂದ ನಮ್ಗೆ ಏನ್ ಆದೇಶ ಬಂದಿದೆ ಅದಕ್ಕೆ ಪಾಲಿಸ್ತೀವಿ.